ಹಲೋ ಗೈಸ್, ಇವತ್ತೇನಪ್ಪ ಅಂದರೆ ನಾನು ನನ್ನ ಫ್ರೆಂಡು ಮಂಗ್ಳೂರಿಗೆ ಹೊರಟಿದ್ದೀವಿ. ಒಂದು 4-5 ಪ್ಲೇಸ್ಗೆ ಹೋಗಿ ಬರೋಣ ಅಂತ. ಫಸ್ಟ್ನೇದು ಬಂದುಬಿಟ್ಟು ಪುಣಂಬೂರು ಬೀಚ್ ಹೋಗಿ ಬರೋಣ ಅಂತಿದ್ದೀವಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು. ಅದಕ್ಕೆ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀವಿ. ಒಂದು 5 ನಿಮಿಷ ಒಳಗೆ ಬರ್ತೈತೆ ಅಂತ ಹೇಳೋರೆ. ಅದಕ್ಕೆ ಕುನ್ಗಲ್ ಪೇಪರ್ಸ್ ಹತ್ರ ಕಾಯ್ಕೊಂಡು ನಿಂತಿದ್ದೀವಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು. ನೋಡಿ ಫ್ರೆಂಡ್ಸ್, ಅವಾಗಿಂದ ಅವ್ನು ಚಾಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಾನು ಫ್ರೆಂಡ್ಸ್. ಫೈನಲಿ ಬಸ್ ಬಂತು. ಒಳಗೆ ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಫೆಸಿಲಿಟಿ ಐತೆ, ಬ್ಯಾಗ್ ಇಟ್ಕೊಳಕ್ಕೆ ಮತ್ತು ಮಲಗೋಕ್ಕೆ ಮತ್ತು ಚಾರ್ಜ್ ಹಾಕ್ಕೊಳಕ್ಕೆ ಎಲ್ಲ ಫೆಸಿಲಿಟಿ ಐತೆ ನೋಡಿ ಫ್ರೆಂಡ್ಸ್. ಇವ್ನು ಮನಿಕೊಳ್ಳ ಅಂದರೆ ಆವಾಗಿಂದ ಫೋನ್ ನೋಡ್ಕೊಂಡು ಕೂತ್ಕೊಂಡ ನೋಡಿ ಫ್ರೆಂಡ್ಸ್. ನನಗೂ ನಿದ್ದೆ ಇಳಿತೈತೆ ಗೈಸ್, ಅದಕ್ಕೆ 6 ಅವರ್ ಜರ್ನಿ ಮಾಡಬೇಕಂತ ಚಾರ್ಜ್ ಹಾಕ್ಬಿಟ್ಟು ಮನಿಕೊಂತೀನಿ ಗೈಸ್. ನಾವು ಇವಾಗ ಮಂಗಳೂರಾಗಿದ್ದೀವಿ ಫ್ರೆಂಡ್ಸ್. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ಕೇಳೋದಕ್ಕೆ 6 ಗಂಟೆ ಆಗೈತೆ ಅಂತ ಹೇಳಿದ್ರು ಫ್ರೆಂಡ್ಸ್. ನಾವು ಅಲ್ಲೇ ಕಾಲ ಕಳೆದ್ಬಿಟ್ಟು ಒಂದು ಟೀ ಕುಡ್ಕೊಂಡು ಅಷ್ಟರೊಳಗೆ ಬಸ್ ಬಂತು. ಹಂಗೆ ಬಸ್ಸಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮಂಗಳೂರಿಂದ ಪುಣಂಬೂರು ಬೀಚ್ಗೆ 12 ಕಿಲೋಮೀಟರ್ ಐತಂತೆ ಫ್ರೆಂಡ್ಸ್, ಅದಕ್ಕೆ ಹೋಗ್ತಾ ಇದ್ದೀವಿ ಬಸ್ಸಾಗೆ. ಫೈನಲಿ ಪುಣಂಬೂರು ಬೀಚ್ಗೆ ತಲುಪಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಬೋರ್ಡ್ ಐತೆ ನೋಡಿ ಫ್ರೆಂಡ್ಸ್. ಹಂಗೆ ಓದ್ತಾ ಇನ್ನು ನಾವು ಬಂದಿದ್ದೆ 7:30ಗೆ ಬಂದಿದ್ದೆ ಫ್ರೆಂಡ್ಸ್. ಇನ್ನು ಯಾವ ಬಾಗಿಲು ತೆಗೆದಿರಲಿಲ್ಲ, ಹಂಗೆ ಮಂಜಿತ್ತು, ಅಷ್ಟೊಂದು ಕಾಣ್ತಿರಲ್ಲ ನೋಡಿ ಫ್ರೆಂಡ್ಸ್. 7:30ಗೆ ಯಾರು ಬರಲ್ಲ ಗೈಸ್, ಒಂದು 10 ಗಂಟೆ ಮೇಲೆ ಬರ್ತಾರೆ ಫ್ರೆಂಡ್ಸ್. ನೋಡಿ ಗೈಸ್, ಯಾವ ಥರ ಐತೆ ಬೀಚನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಿಗೋಣ ಗೈಸ್, ಬಾಯ್.